ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ನಡೀತಾ ಇರುವಂತಹ ಕ್ಷಿಪ್ರ ಕಲಿಕಾ ಸರಣಿಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇವತ್ತು ದಿನ 4. ಫ್ರೆಂಡ್ಸ್, ಐ ವೆಲ್ಕಮ್ ಯು ಆಲ್ ಟು ಡೇ 4 ಆಫ್ ಅವರ್ ರ್ಯಾಪಿಡ್ ಲರ್ನಿಂಗ್ ಸೀರೀಸ್. ಹೌದಲ್ವಾ ಸ್ನೇಹಿತರೆ? ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಕೂಡ 2024 ಒಂದು ಯಶಸ್ವಿ ವರ್ಷವಾಗಲಿ, ನೀವು ಅಂದುಕೊಂಡಿದ್ದೆಲ್ಲ ಸಾಕಾರವಾಗಲಿ, ಕನಸುಗಳೆಲ್ಲ ನನಸಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಲಿಕೆಯನ್ನು ಮುಂದುವರಿಸೋಣ. ಸ್ನೇಹಿತರೆ, ನಾವು ಒಂದೊಂದು ಭಾಗ ವ್ಯಾಕರಣವನ್ನು ಕಲ್ತ್ಕೊಳ್ತಾ ಇದ್ದೀವಿ, ಏನೇನು ಇಂಪಾರ್ಟೆಂಟು ಅನ್ನುವಂಥದ್ದು. ಶನಿವಾರ ಭಾನುವಾರ ಅನ್ನುವಂಥ ರಜಾ ನಮಗಿಲ್ಲ, ನಿಮಗೂ ಕೂಡ ಇಲ್ಲ. ಪರೀಕ್ಷೆ ಆಗೋ ತನಕ ನಾವು ಕಲಿತಾನೇ ಇರಬೇಕು ನಿರಂತರವಾಗಿ, ಹೌದಲ್ವಾ? ಹಾಗಾದರೆ ಇವತ್ತಿನ ಕಲಿಕೆಯನ್ನು ಮುಂದುವರಿಸೋಣ ಅಲ್ವಾ ಸ್ನೇಹಿತರೆ? ನೋಡಿ, ಮತ್ತೆ ನಮ್ಮನ್ನು ಮತ್ತೊಮ್ಮೆ ಸ್ಫೂರ್ತಿಗೊಳಿಸುವ ದ್ಯೋತಕಗಳನ್ನು ನೋಡ್ತಾ ಮಾಹಿತಿ ಈಗಾಗಲೇ ಹೇಳಿದ್ದೀನಿ. ಪತ್ರಿಕೆ 1ರ ಪುಸ್ತಕ ಇನ್ನೇನು ಮಾರುಕಟ್ಟೆಯಲ್ಲಿ ಲಭ್ಯವಾಗಲಿದೆ. ಎಲ್ಲ ಸ್ನೇಹಿತರು ಈ ಪುಸ್ತಕದ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೆಚ್ಚಿನ ಮಾಹಿತಿಗೆ ಬೋರ್ಡ್ ಮೇಲೆ ಕಾಣುವಂತಹ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ಅಥವಾ ನಮ್ಮನ್ನು ನೇರವಾಗಿ ಸಂಪರ್ಕಿಸಿ. ವಿಜಯನಗರ ಜ್ಞಾನಗಂಗೋತ್ರಿ ಬೆಂಗಳೂರಲ್ಲಿ, ಸರಿ ಅಲ್ವಾ? ಹಾಗಾದರೆ ಇವತ್ತು ನಾವು ಏನನ್ನು ಕಲಿತೀವಿ? ನಾವು ಪ್ರೊನೌನು ಕಲ್ತ್ಕೊಂಡ್ಬಿಟ್ಟಿದ್ದೀವಿ, ವರ್ಬು ಟೆನ್ಸು ಕಲ್ತ್ಕೊಂಡ್ಬಿಟ್ಟಿದ್ದೀವಿ, ಹೌದಲ್ವಾ ಸ್ನೇಹಿತರೆ? ಹಾಗಾದರೆ ಇವತ್ತು ಮುಂದುವರೆದ ಭಾಗವಾಗಿ ನಾವು ಪ್ರಿಪೊಸಿಷನ್ಸ್ ಆ್ಯಂಡ್ ಕಂಜಂಕ್ಷನ್ಸನ್ನು ನೋಡ್ಕೊಂಡ್ಬಿಡ್ತೀವಿ. ನೋಡಿಕೊಂಡು ಎಂದಿನಂತೆ ಒಂದು ಪ್ಯಾಸೇಜ್, ಚಿಕ್ಕ ವಾಕ್ಯಬಂಧ, ದೊಡ್ಡ ದೊಡ್ಡ ವಾಕ್ಯಗಳಿರುವಂಥದ್ದು, ಅದನ್ನು ಇವತ್ತು ಕೂಡ ಮತ್ತೊಂದು ವಾಕ್ಯಬಂಧವನ್ನು ಬಿಡಿಸ್ಬಿಡ್ತೀವಿ. ಸ್ನೇಹಿತರೆ, ಈ ತಕ್ಷಣದಲ್ಲಿ ನಾವು ಎಕ್ಸಾಮ್ ಲೆವೆಲ್ಗೆ ಹೊರಟೋಗ್ತಾ ಇದ್ದೀವಿ. ಇನ್ನೊಂದು 2 ದಿನದಲ್ಲಿ ನಮ್ಮ ಈ ಬೇಸಿಕ್ ಲರ್ನಿಂಗ್ ಏನಿದೆಯಲ್ಲ ಇದು ಮುಗಿದು ಹೋಗುತ್ತೆ. ಇದಾದ ನಂತರ ಕಲಿಕಾ ಹಂತ ಮುಗಿಯುತ್ತೆ. ಮುಗಿದ ನಂತರ ನಾವು ಎಕ್ಸಾಮ್ ಲೆವೆಲ್ಗೆ ಹೋಗ್ತೀವಿ. ಹಾಗೆ ಈ ಸರಣಿಯಲ್ಲಿ 1-2 ಪ್ರಿಸಿ ರೈಟಿಂಗನ್ನು ಕೂಡ ನಾನು ಮಾಡಿ ತೋರಿಸ್ತೀನಿ. ಸ್ನೇಹಿತರು ಎಲ್ಲರೂ ಕೂಡ ಇದರ ಉಪಯೋಗವನ್ನು ಪಡ್ಕೋಬೇಕು. ನಾನು ಹೇಳ್ತಾನೇ ಇದ್ದೀನಿ, ಮೇಜರಾಗಿ ಟಾರ್ಗೆಟ್ ಮಾಡಿರೋದು 545. ಈ ತಕ್ಷಣಕ್ಕೆ ನಿಮಗೆ ಉಪಯೋಗಕ್ಕೆ ಬರಲಿ ಅಂತ ಹೇಳಿ ಈ ಕ್ಷಿಪ್ರ ಕಲಿಕಾ ಸರಣಿಯನ್ನು ನಾವು ಮಾಡ್ತಾ ಇರುವಂಥದ್ದು. ಇದು ಮುಂಬರುವ ಎಲ್ಲ PSI ಪರೀಕ್ಷೆಗಳಿಗೆ ಕೂಡ ಉಪಯೋಗ ಆಗುತ್ತೆ. ಸರಿ, ಹಾಗಾದರೆ ನಾವು ಪ್ರಿಪೊಸಿಷನ್ ಮತ್ತು ಕಂಜಂಕ್ಷನ್ ವಾಕ್ಯದಲ್ಲಿ ಬಳಸ್ತೀವಿ. ಹಾಗಂತಂದರೆ ಪ್ರಿಪೊಸಿಷನ್ಸ್ ಅಂದರೆ ನಾವು ಕನ್ನಡದಲ್ಲಿ ಮಾತಾಡೋದೇ ಆದರೆ ಅದನ್ನು ಉಪಸರ್ಗಗಳು ಅಂತ ಹೇಳಿ ಕರಿತೀವಿ. ಉಪಸರ್ಗ ಈ ಪ್ರಿಪೊಸಿಷನ್ಸಲ್ಲಿ ಏನೇನು ಡೈರೆಕ್ಷನ್ ಬಗ್ಗೆ ಮಾತಾಡ್ತೀವಂತೆ, ಸಮಯ, ಪ್ಲೇಸ್, ಸ್ಥಳ, ಲೊಕೇಶನ್, ಸ್ಪೇಷಿಯಲ್ ರಿಲೇಷನ್ಶಿಪ್ಸ್. ಸ್ಪೇಷಿಯಲ್, ವೇರ್ ಈಸ್ ದಿ ಬುಕ್? ಬುಕ್ ಈಸ್ ಆನ್ ದಿ ಟೇಬಲ್. ವೇರ್ ಶುಡ್ ಐ ಸಿ? ಲುಕ್ ಅಪ್. ಹೌದಾ? ವೇರ್ ಈಸ್ ಗಾಡ್? ಗಾಡ್ ಈಸ್ ಅಬವ್ ಆಲ್. ಅಬವ್. ಓಕೆ. ವೇರ್ ಈಸ್ ದಿ ಬ್ರಿಡ್ಜ್ ಕನ್ಸ್ಟ್ರಕ್ಟೆಡ್? ಬ್ರಿಡ್ಜ್ ಇಸ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದಿ ರಿವರ್. ಹೌದಾ? ಅಬವ್, ಅಕ್ರಾಸ್, ಅಪ್, ಆನ್, ಅಪಾನ್, ಇವೆಲ್ಲವೂ ಕೂಡ ನಾವು ಪ್ರಿಪೊಸಿಷನ್ಸಲ್ಲಿ ನೋಡಿಬಿಡ್ತೀವಿ. ಉಪಸರ್ಗಗಳು ಸ್ನೇಹಿತರೆ, ನಮಗೆ ಯಾವಾಗಲೂ ಅಷ್ಟೇ, ಮನೆಗೆ ಬನ್ನಿ, ಗೆ ಅಂತಂದರೆ ಟು ಅಂತ ಬರಿಬೇಕು ಅಥವಾ ಫಾರ್ ಅಂತ ಬರಿಬೇಕು. ಈ ಪ್ರತ್ಯಯಗಳಿದೆಯಲ್ಲ, ದೂರದ ಅಂತಂದರೆ ಆಫ್ ಅಂತ ಹೇಳ್ತೀವಿ, ದೂರ, ಫಾರ್. ಏನು ಗೊತ್ತಾ, ಬಹಳ ಇಂಪಾರ್ಟೆಂಟು. ವೊಕ್ಯಾಬ್ಯುಲರಿ ಎಲ್ಲರೂ ಮಾಡಿಬಿಡ್ತೀವಿ. ಪದಸಿರಿಯನ್ನು ಅಷ್ಟಿಷ್ಟು ನಾವು ಅಭ್ಯಾಸ ಮಾಡಿರ್ತೀವಿ, ಗಟ್ಟು ಹೊಡೆದಿರ್ತೀವೋ, ಅಲ್ಲಿ ಇಲ್ಲಿ ನೋಡಿರ್ತೀವೋ, ಕೇಳಿ ಕಲ್ತಿರ್ತೀವೋ, ಸ್ಪೆಲ್ಲಿಂಗ್ಗಳು ಕಾಪಿ ಮಾಡಿರ್ತೀವೋ, ಅದನ್ನು ನಾವು ಬರೆದು ಬಿಡ್ತೀವಿ. ಆದರೆ ವಾಕ್ಯವನ್ನು ಅರ್ಥಬದ್ಧ ಮಾಡೋದೇ ಅಲ್ವಾ ಮತ್ತು ನಮ್ಮ ಟ್ರಾನ್ಸ್ಲೇಷನನ್ನು ಪ್ರತ್ಯೇಕಿಸೋದು ಅಲ್ವಾ? ವಿಭಿನ್ನವಾಗಿ ಎಲ್ಲರಿಗಿಂತ ಅತ್ಯುತ್ತಮ ಅಂತ ಹೇಳಿ ಅಂಕ ಗಳಿಸುವಂತೆ ಮಾಡೋದೇ ಮತ್ತು ವಾಕ್ಯ ರಚನೆ. ಅದಕ್ಕೆ ಪ್ರಿಪೊಸಿಷನ್ಸ್ನ ಬಿಟ್ಟು ನಾವು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಉಪಸರ್ಗಗಳು. ವೇರ್ ಆರ್ ಯು ಗೋಯಿಂಗ್? ಐ ಆಮ್ ಗೋಯಿಂಗ್ ಟುವರ್ಡ್ಸ್ ಈಸ್ಟರ್ನ್ ಸೈಡ್. ಹೌದಾ? ನಾನು ಪೂರ್ವದ ಕಡೆಗೆ, ಗೆ ಅನ್ನುವಂಥದ್ದು ಕಡೆಗೆ. ಡೈರೆಕ್ಷನ್ ದಿಕ್ಕನ್ನು ಹೇಳುತ್ತೆ, ಸಮಯವನ್ನು ಸೂಚಿಸುತ್ತೆ. ವೇರ್ ಶುಡ್ ಐ ಮೀಟ್ ಯು? ವೆನ್ ಶುಡ್ ಐ ಮೀಟ್ ಯು? ಯು ಮೀಟ್ ಮೀ ಅಟ್ 6 o'clock ಅಂತ ಹೇಳುವಂಥದ್ದಕ್ಕೆ ನಾನು ಹೇಳ್ತೀನಿ. ಸ್ನೇಹಿತರೆ, ಏನಿಲ್ಲ, ನಮಗೆ ಯಾವ್ಯಾವುದೂ ಪ್ರಿಪೊಸಿಷನ್ ಅಂತಿರಲ್ಲ, ಇನ್ನೂ ಪ್ರಿಪೊಸಿಷನ್ ಅಂತೀರ, ಟೂನು ಪ್ರಿಪೊಸಿಷನ್ ಅಂತೀರ, ಇಂಟೂನು ಪ್ರಿಪೊಸಿಷನ್ ಅಂತಿರಲ್ಲ ಅಂತ ಹೇಳಿದ್ರೆ ಒಂದೊಂದೇ ಪದ, ಇನ್, ಟು, ಅಪ್,
ಆನ್ ಹೀಗೆಲ್ಲ ಬಳಸ್ಬಿಟ್ರೆ ಸಿಂಪಲ್ ಪ್ರಿಪೊಸಿಷನ್ ಅಂತ ಹೇಳ್ಬಿಡ್ತೀವಿ. ಅದೇ ಏನಾದರೂ ಅಪಾನ್ ಅಂತನೋ ಇಂಟು ಅಂತನೋ ಹೀಗೆಲ್ಲ ಸೇರಿಸಿ 2 ಪದ ಸೇರಿಸಿ ಒಂದೊಂದೇ ಪದ ಮಾಡಿ ನಾವು ಬಳಸ್ಬಿಟ್ರೆ ಯಾಕೆ ಬಳಸ್ತೀವಿ? ಹೆಚ್ಚಿನ ಒತ್ತು ಕೊಡೋದಕ್ಕೆ, ಎಂಫಸಿಸ್ ಈಸ್ ಮೋರ್ ಅನ್ನುವಂಥದ್ದಕ್ಕೆ ನಾವು ಬಳಸ್ತೀವಲ್ಲ, ಅದಕ್ಕೆ ನಾವು ಡಬಲ್ ಪ್ರಿಪೊಸಿಷನ್ ಅಂತ ಹೇಳ್ತೀವಿ. ಹೌದಾ? ಆನ್ ಬಿಹಾಫ್ ಆಫ್ ಅಂತ ಹೇಳ್ತೀವಲ್ವಾ, ಆನ್ ಬಿಹಾಫ್ ಆಫ್ ಇದನ್ನು ಮತ್ತೊಂದು ಪ್ರಿಪೊಸಿಷನ್ ಅಂತಲೇ ನಾವು ಪರಿಗಣಿಸ್ತೀವಿ. ಹಾಗೆ ರಿಗಾರ್ಡಿಂಗ್, ಕನ್ಸಿಡರಿಂಗ್ ಇದೆಲ್ಲನೂ ರೆಫರಲ್ ಅಥವಾ ಪಾರ್ಟಿಸಿಪಲ್ ಪ್ರಿಪೊಸಿಷನ್ಸ್ ಅಂತ ಹೇಳಿ ಕರೆದು ಬಿಡ್ತೀವಿ. ಸರಿ ಅಲ್ವಾ ಸ್ನೇಹಿತರೆ? ಪಾರ್ಟಿಸಿಪಲ್ ಪ್ರಿಪೊಸಿಷನ್ಸ್ ಅಂತ ಹೇಳಿ ನಮಗೇನು ಟೈಪ್ಸ್ ಎಲ್ಲ ಏನು ಕೇಳಲ್ಲ PSIಯಲ್ಲಿ. ನಾವು ಅನುವಾದಿಸುವಾಗ ಸರಿಯಾದ ಪದಗಳನ್ನು ಬಳಕೆ ಮಾಡಬೇಕು ಅನ್ನುವಂಥದ್ದು ಪ್ರಿಪೊಸಿಷನಲ್ಲಿ ಅತಿ ಮುಖ್ಯವಾಗಿ ಗಮನದಲ್ಲಿ ತಗೊಳ್ಬೇಕಾದಂಥದ್ದು. ಹಾಗೆ ಬರ್ತೀವಿ ಕಂಜಂಕ್ಷನ್ಸಿಗೆ ಬಂದ್ಬಿಡ್ತೀವಿ. ಕಂಜಂಕ್ಷನ್ ಅಂದರೆ ಮುಂಚೆನೇ ನೋಡಿದ್ದೀವಿ, ಕನೆಕ್ಟಿಂಗ್ ಜಂಕ್ಷನ್ಸ್ ಅಂತ ಹೇಳಿ ನಾನು ಮೊದಲನೇ ಕ್ಲಾಸಲ್ಲಿ ಹೇಳಿದ್ದೀನಿ. ಎ ವರ್ಡ್ ವಿಚ್ ಕನೆಕ್ಟ್ಸ್ ವರ್ಡ್ಸ್, ಫ್ರೇಸಸ್, ಕ್ಲಾಸಸ್ ಆರ್ ಈವನ್ ಸೆಂಟೆನ್ಸಸ್. ಫ್ರೇಸ್ ಕ್ಲಾಸ್ ಅಂತಂದ್ರೇನು? ವಾಕ್ಯದ ಭಾಗಗಳನ್ನು ಫ್ರೇಸ್ ಅಂತಲೂ ಕ್ಲಾಸ್ ಅಂತಲೂ ಹೇಳ್ತೀವಿ. ಒಂದು ಪದಬಂಧವನ್ನು, ಎ ಗ್ರೂಪ್ ಆಫ್ ವರ್ಡ್ಸ್, ಪದಬಂಧವನ್ನು ವಾಕ್ಯ ಅಂತ ಹೇಳಬೇಕಾದ್ರೆ ಏನೆಲ್ಲ ಅಂಶಗಳಿರಬೇಕು? ಒಂದು ವಿಷಯ ಇರಬೇಕು, ದಟ್ ಈಸ್ ಎ ಸಬ್ಜೆಕ್ಟ್ ಶುಡ್ ಬಿ ದೇರ್. ವಿಷಯದ ಬಗೆಗೆ ವಿವರಣೆ ಇರಬೇಕು. ದೇರ್ ಶುಡ್ ಬಿ ಅ ಪ್ರೆಡಿಕೇಟ್ ಆ್ಯಂಡ್ ದೆನ್ ಇಟ್ ಹ್ಯಾಸ್ ಟು ಬಿಗಿನ್ ವಿತ್ ಅ ಕ್ಯಾಪಿಟಲ್ ಲೆಟರ್. ಹೌದಾ? ಇದು ದೊಡ್ಡ ಅಕ್ಷರದಿಂದ ಆರಂಭವಾಗಬೇಕು. ಆ್ಯಂಡ್ ಇಟ್ ಹ್ಯಾಸ್ ಟು ಎಂಡ್ ವಿತ್ ಅ ಪಂಕ್ಚುಯೇಷನ್ ಮಾರ್ಕ್, ಐದರ್ ಫುಲ್ ಸ್ಟಾಪ್, ಕ್ವೆಶ್ಚನ್ ಮಾರ್ಕ್ ಆರ್ ಎಕ್ಸ್ಕ್ಲಮೇಷನ್. ಪೂರ್ಣ ವಿರಾಮ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ ಅಥವಾ ಆಶ್ಚರ್ಯ ಸೂಚಕ ಚಿಹ್ನೆಯೊಂದಿಗೆ ಮಾತ್ರ ವಾಕ್ಯ ಕೊನೆಗೊಂಡಿರಬೇಕು. ಸರಿ ಅಲ್ವಾ? ಎಲ್ಲ ಅಂಶಗಳಿದ್ರೆ ನಾವು ಅದನ್ನು ವಾಕ್ಯ ಅಂತ ಹೇಳೋದು. ಆದರೆ ವಾಕ್ಯದ ಒಂದು ಭಾಗ, ಸಬ್ಜೆಕ್ಟೇ ಇಲ್ಲ ಅಂತ ಅಂದ್ಕೊಳ್ಳೋಣ, ಅದನ್ನು ಫ್ರೇಸ್ ಅಂತ ಕರಿತೀವಿ. ಸಬ್ಜೆಕ್ಟ್ ಇದೆ ಆದರೆ ನಿರ್ದಿಷ್ಟವಾಗಿಲ್ಲ, ಅನಿರ್ದಿಷ್ಟವಾದಂಥ ವಿಷಯ ಇದೆ ಅನ್ನುವಂಥದ್ದನ್ನು ಕ್ಲಾಸ್ ಅಂತ ಹೇಳ್ತೀವಿ. ಸಬ್ಜೆಕ್ಟೇ ಇಲ್ಲದೆ ಇರೋದು ಫ್ರೇಸು, ಸಬ್ಜೆಕ್ಟ್ ಇರುವಂಥದ್ದು, ವಿಷಯವಿರುವಂಥದ್ದು ಕ್ಲಾಸು. ವಿಷಯ ಇದ್ದು, ವಿಷಯದ ಬಗ್ಗೆ ವಿವರಣೆ ಇದ್ದು, ಹಾಗೇನೇ ಕ್ಯಾಪಿಟಲ್ ಲೆಟರಲ್ಲಿ ಸ್ಟಾರ್ಟ್ ಆಗಿ ಇದು ಒಂದು ಪೂರ್ಣ ವಿರಾಮ, ಪ್ರಶ್ನಾರ್ಥಕ ಅಥವಾ ಆಶ್ಚರ್ಯ ಸೂಚಕ ಚಿಹ್ನೆಯಲ್ಲಿ ಕೊನೆಗೊಂಡು ಎಲ್ಲವೂ ಆದರೆ ವಾಕ್ಯ ಅಂತ ಹೇಳ್ತೀವಿ. ಸ್ನೇಹಿತರೆ, ಲಾಸ್ಟಲ್ಲಿ ಒಂದು ಕ್ಲಾಸಲ್ಲಿ ನಾನು ಯೂಸೇಜ್ ಆಫ್ ವಿಲ್, ಶೆಲ್, ವುಡ್, ಕುಡ್, ಹಾಗೇನೇ ಫ್ರೇಸು, ಕ್ಲಾಸು ಇದನ್ನೆಲ್ಲ ಒಂದು ಕಡೆ ಮಿಸ್ಲೇನಿಯಸ್ ಅಂತ ಹೇಳಿ ನಿಮಗೆ ಇದನ್ನು ಒಂದು ಕ್ಲಾಸಲ್ಲಿ ನಾನು ತೋರಿಸ್ಕೊಟ್ಬಿಡ್ತೀನಿ. ಆಗ್ಬೋದಲ್ವಾ? ಹಾಗಾದರೆ ಇವತ್ತು ನಮ್ಮ ಪರೀಕ್ಷೆಗೆ ಸಂಬಂಧಿಸಿದಂತೆ ಯಾವ ಯಾವ ಪ್ರಿಪೊಸಿಷನ್ಸು ಅಥವಾ ಕಂಜಂಕ್ಷನ್ಸ್ ಹೆಚ್ಚಿಗೆ ನಾವು ಬಳಸ್ತೀವಿ, ಅಥವಾ ಇದಿಷ್ಟನ್ನು ಕಲ್ತ್ಕೊಂಡ್ರೆ ಸಾಕೇ ಆಗೋಗುತ್ತೆ, ಇದಕ್ಕಿಂತ ಹೆಚ್ಚಿಗೆ ನಾವು ಏನನ್ನು ಹೇಳಲ್ಲ ಅನ್ನುವಂಥದ್ದು, ಹೆಚ್ಚಿನದನ್ನು ಬಳಸಲ್ಲ ಅನ್ನುವಂಥದ್ದಕ್ಕೆ ಇದನ್ನು ನೋಡ್ಕೊಂಬಿಡೋಣ ಅಲ್ವಾ? ಹಾಗಂತ ಹೇಳಿದ್ರೆ ಎಸ್ ಫ್ರೆಂಡ್ಸ್, ಲೆಟ್ ಅಸ್ ಜಸ್ಟ್ ಟೇಕ್ ದಿಸ್. ಎಸ್, ಇನ್ನಂತ ಇದೆ. ಇನ್ನು ಮತ್ತೆ ಅಟ್ಟಿಗೆ ನಾ ಎಲ್ಲಿ ವ್ಯತ್ಯಾಸ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸಿ ಫ್ರೆಂಡ್ಸ್, ಲೆಟ್ ಅಸ್ ಮೀಟ್ ಇನ್ ದಿ ಈವ್ನಿಂಗ್ ಅಂತಂದರೆ ಎಷ್ಟೊತ್ತಿಗಾದರೂ ಆಗ್ಬೋದು, ಸಂಜೆ ಭೇಟಿ ಮಾಡೋಣ ಅಂತ. ಲೆಟ್ ಅಸ್ ಮೀಟ್ ಆಟ್ 6 o'clock ಇನ್ ದಿ ಈವ್ನಿಂಗ್. ಆಟ್ ಅನ್ನುವಂಥದ್ದು ಹೆಚ್ಚು ನಿರ್ದಿಷ್ಟತೆಗೆ ಬಳಸುವಂಥದ್ದು. ವೇರ್ ಶಲ್ ವಿ ಮೀಟ್? ವಿ ಶಲ್ ಮೀಟ್ ಅಟ್ ವಿಜಯನಗರ್ ಇನ್ ಬೆಂಗಳೂರು ಅಂತ ಹೇಳಿದ್ವಿ. ಬೆಂಗಳೂರಿಗಿಂತ ವಿಜಯನಗರ ಚಿಕ್ಕದು, ಹೆಚ್ಚು ನಿರ್ದಿಷ್ಟ, ಅಟ್ ಅಂತ ಹೇಳ್ತೀವಿ. ನೀವು ನನ್ನನ್ನೇನಾದರೂ ಮ್ಯಾಮ್ ವೇರ್ ಶಲ್ ವಿ ಮೀಟ್ ಯು ಅಂತ ಕೇಳಿದ್ರೆ ನಾ ಹೇಳ್ತೀನಿ ವಿ ಶಲ್ ಮೀಟ್ ಅಟ್ ಜ್ಞಾನಗಂಗೋತ್ರಿ ಇನ್ ವಿಜಯನಗರ್ ಅಂತ ಹೇಳ್ತೀನಿ. ಯಾಕಂದರೆ ಅಟ್ ಅನ್ನುವಂಥದ್ದು ಇನ್ನೂ ಅಷ್ಟು ನಿರ್ದಿಷ್ಟ, ಆದ್ದರಿಂದ ಜ್ಞಾನಗಂಗೋತ್ರಿ ಹೆಚ್ಚು ನಿರ್ದಿಷ್ಟ ವಿಜಯನಗರಕ್ಕಿಂತ. ಆದ್ದರಿಂದ ಆಟ್ ಅನ್ನೋದನ್ನು ನಿರ್ದಿಷ್ಟತೆಯೊಂದಿಗೆ ಬಳಸ್ತೀನಿ. ಅದಾದಮೇಲೆ ಇನ್ ಅಂತ ಹೇಳಿ ಬಳಸ್ತೀನಿ. ಇಲ್ಲ ಅಂತಂದರೆ ಒಳಗೆ ಮೇ ಐ ಕಮ್ ಇನ್? ಎಸ್, ಕಮ್ ಇನ್ ಅಂತ ಹೇಳಿದ್ರೆ ಒಳಗೆ ಬನ್ನಿ. ಆನ್ ಅಂತ ಹೇಳಿದ್ರೆ ಮೇಲೆ ಅನ್ನುವಂಥದ್ದಕ್ಕೆ. ಹೌದಲ್ವಾ? ದಿ ಬುಕ್ ಈಸ್ ಆನ್ ದಿ ಟೇಬಲ್ ಅಂತ ಹೇಳಿದ್ರೆ ನೇರ ಸಂಪರ್ಕ ಇರುವಂಥದ್ದಕ್ಕೆ ದಿ ಬುಕ್ ಈಸ್ ಆನ್ ದಿ ಟೇಬಲ್. ಟು ಮತ್ತು ಫಾರ್ ಎರಡೂ ಕೂಡ ನಾನು ಅವಾಗಲೇ ಹೇಳಿದೆ, ಗೆ ಪ್ರತ್ಯಯಗಳನ್ನು ಬಳಸುವಾಗ, ಅಥವಾ ಕೆ ಇದು ಕೇರಳಕ್ಕೆ ಸೇರಿದ್ದು, ಕರ್ನಾಟಕಕ್ಕೆ ಸೇರಿದ್ದು ಅಂತ ಹೇಳ್ತೀವಲ್ಲ, ಅಂಥ ಸಂದರ್ಭದಲ್ಲಿ ನಾವು ಟು ಅಥವಾ ಫಾರ್.
ಅದು ವಾಕ್ಯ ರಚನೆಯನ್ನು ನೋಡಿಕೊಂಡು ಬಳಸುವಂಥದ್ದು. ಸಿನ್ಸ್ ಅಂತಿದೆಯಲ್ಲ, ಸಿನ್ಸ್ ಅನ್ನೋ ಪದ 2-3 ಅರ್ಥದಲ್ಲಿ ಬಳಸ್ತೀವಿ. ಓಕೆ, ಸಿನ್ಸ್ ಅನ್ನೋದು ಏನು ಗೊತ್ತಾ, ಆ್ಯಕ್ಚುಲಿ ಹೇಳಬೇಕಂದ್ರೆ ಯಾವಾಗಿಂದ ನಾನು ನಿಮಗೆ ಕಾಣಿಸಿಲ್ಲ, ಸಿನ್ಸ್ 3 days ಯು ಆರ್ ನಾಟ್ ದೇರ್ ಮೇಡಮ್ ಅಂತ ಹೇಳಿದ್ರೆ ಸಿನ್ಸ್ ಅನ್ನುವಂಥದ್ದು ನಿರ್ದಿಷ್ಟ ಕಾಲಾವಧಿಗೆ ಹೇಳುವಂಥದ್ದು. ಐ ಹ್ಯಾವೆಂಟ್ ಸೀನ್ ಯು ಸಿನ್ಸ್ ಅ ಲಾಂಗ್ ಟೈಮ್ ಹೇಳಬಾರ್ದು ಯಾವತ್ತು, ಫ್ರಮ್ ಅ ಲಾಂಗ್ ಟೈಮ್ ಅಥವಾ ಫಾರ್ ಅ ಲಾಂಗ್ ಟೈಮ್ ಅಂತ ಹೇಳೋದು ಸರಿ. ಸಿನ್ಸ್ ಅಂತ ಹೇಳಿಬಿಟ್ರೆ ನಿರ್ದಿಷ್ಟ ಕಾಲಾವಧಿ, ಸರಿನಾ? 3 days ಅಂತನೋ, ಮಂಡೇ ಅಂತನೋ, 1 year ಅಂತನೋ, 3 years ಅಂತನೋ, ಅದು ಏನೇ ಇರಲಿ ಕಾಲಾವಧಿ ನಿರ್ದಿಷ್ಟವಾಗಿರಬೇಕು. ಸರಿ ಅಲ್ವಾ ಸ್ನೇಹಿತರೆ? ಸಿನ್ಸ್ ಅಂತ. ಎಗೋ ಅಂತಂದರೆ ಸ್ವಲ್ಪ ದಿನದ ಕೆಳಗೆ ಅಂತ, ಬಿಫೋರ್ ಅಂದರೆ ಈ ಮೊದಲು, ಆಫ್ ಅಂತಂದರೆ ಆಫ್ ಅಂತ ಹೇಳಿದ್ರೆ ಇಲ್ಲಿ ಅದರಿಂದ, ಇಂದ ಅನ್ನುವಂಥದ್ದಕ್ಕೆ ಆಫ್ ಅಂತ, ಫ್ರಮ್ ಕೂಡ ಇಂದ ಅನ್ನುವಂಥದ್ದಕ್ಕೆ ಬಳಸ್ತೀವಿ. OFF ಆಫ್ ಅಂತ ಹೇಳಿದ್ರೆ ಸಂಪರ್ಕವನ್ನು ಕಡಿದು ಹಾಕೋಕೆ. ಐ ವಾಂಟ್ to keep off bad things this year. That is my resolution, to keep off all negativities off ಅನ್ನುವಂಥದ್ದು. ಸರಿ ಅಲ್ವಾ ಸ್ನೇಹಿತರೆ? ಅಪ್ ಅಂತ ಹೇಳಿದ್ರೆ ಮೇಲೆ, ನಂಗೆ ಕಾಣಿಸುತ್ತೆ ಆದರೆ ಸಿಗಲ್ಲ. ಆನ್ ಅಂತಂದರೆ ನೇರ ಸಂಪರ್ಕ. ಅಪ್ ಅಂತ ಹೇಳಿಬಿಟ್ರೆ ಕಾಣಿಸುತ್ತೆ, ಸಿಗಲ್ಲ. ಲುಕ್ ಅಪ್. ಓಕೆ, ಯಾವಾಗಲೂ ಅಷ್ಟೇ ಹಾಗಂತ ಹೇಳ್ತೀವಿ. ಆಫ್ಟರ್ ಅಂದರೆ ನಂತರ ಅಂತ ಹೇಳಿ. ಓವರ್ ಅನ್ನುವಂಥದ್ದನ್ನು 2-3 ಅರ್ಥದಲ್ಲಿ ಬಳಸ್ತೀವಿ. ಸಿನ್ಸ್ ಅಂದರೆ ನಾನು ಕಾಲಕ್ಕೆ ಸಂಬಂಧಿಸಿದಂತೆ ಹೇಳಿದೆ. ಇನ್ನೂ ಒಂದು ಅರ್ಥ ಏನು ಗೊತ್ತಾ, ಸಿನ್ಸ್ ಅಂದರೆ ಬಿಕಾಸ್ ಅಂತ. ವೈ ಡಿಡ್ ಯು ನಾಟ್ ಕಮ್? ಬಿಕಾಸ್ ಐ ಹ್ಯಾಡ್ ಬೀನ್ ಟು ಮೈ ನೇಟಿವ್. ಬಿಕಾಸ್ ಸಿನ್ಸ್ ಅಂತ ಹೇಳಿದ್ರೆ ಬಿಕಾಸ್ ಅನ್ನುವಂಥ ಅರ್ಥದಲ್ಲಿ ಕೂಡ ಬಳಸ್ತೀವಿ. ಓಕೆ, ಸಿನ್ಸ್ ಯು ವರ್ ಬ್ಯುಸಿ ದಿ ಅದರ್ ಡೇ ವಿ ಹ್ಯಾವ್ ಕಮ್ ನೌ ಟು ಮೀಟ್ ಯು. ಹೌದಲ್ವಾ? ಸಿನ್ಸ್ ಅನ್ನೋದನ್ನು ಬಿಕಾಸ್ ಅನ್ನುವಂಥ ಅರ್ಥದಲ್ಲಿ ಬಳಸ್ತೀವಿ. ಓವರ್ ಅಂದರೆ ಒಂದು ಅರ್ಥ ಮುಗೀತು ಅಂತ, ದಿ ಜಾಬ್ ಈಸ್ ಓವರ್ ಅಂತ. ಮತ್ತೊಂದು ಓವರ್ ಅಂದರೆ ಮೇಲೆ, ದಿ ಬರ್ಡ್ಸ್ ಫ್ಲೈ ಓವರ್ ದಿ ರೂಫ್ ಆಫ್ ದಿ ಬಿಲ್ಡಿಂಗ್ ಅನ್ನುವಂಥದ್ದಕ್ಕೆ. ಅಂಡರ್ ಅಂದರೆ ಕೆಳಗೆ, ವಿತ್ ಅಂದರೆ ಜೊತೆಗೆ. ಸ್ನೇಹಿತರೆ, ಎಲ್ಲ ಅಂತಂದರೆ ಎಲ್ಲ ಪದಗಳನ್ನು ಪುಸ್ತಕದಲ್ಲಿ ಬಹಳ ವಿಶದವಾಗಿ ವಿವರಿಸಿದ್ದೀನಿ. ಚಿತ್ರ ಸಮೇತ ಇದರ ವಿವರಣೆಯನ್ನು ಕೊಟ್ಟಿದ್ದೀವಿ. ದಯವಿಟ್ಟು ಅದರ ಸಂಪೂರ್ಣ ಉಪಯೋಗವನ್ನು ಮಾಡ್ಕೊಂಬಿಡಿ. ಟಿಲ್ ಅಂತಂದರೆ ಅಲ್ಲಿಯವರೆಗೆ. ಈ ಪದ ಬಳಕೆಯಲ್ಲಿ ನಾನು ಬಹಳ ಕೇರ್ಫುಲ್ ಆಗಿರಬೇಕು. ಬಿಸೈಡ್ ಅಂದರೆ ಪಕ್ಕದಲ್ಲಿ. ಬಿಸೈಡ್ಸ್ ಅಂದ್ಬಿಟ್ರೆ ಅದನ್ನು ಹೊರತುಪಡಿಸಿ ಅನ್ನುವಂಥದ್ದಕ್ಕೆ, ಸರಿನಾ? ಅದರೊಂದಿಗೆ ಅದನ್ನು ಹೊರತುಪಡಿಸಿ. ಮೈ ಫ್ರೆಂಡ್ ಇಸ್ ಅ ಡಾಕ್ಟರ್ ಬಿಸೈಡ್ಸ್ ಬೀಯಿಂಗ್ ಅ ಸಿಂಗರ್. ಸರಿ ಅಲ್ವಾ? ಮೈ ಫ್ರೆಂಡ್ ಇಸ್ ಅ ಡಾಕ್ಟರ್ ಬಿಸೈಡ್ಸ್ ಬೀಯಿಂಗ್ ಅ ಸಿಂಗರ್. ನನ್ನ ಸ್ನೇಹಿತರು ವೈದ್ಯರು ಹೌದು, ಹಾಡುಗಾರರು ಹೌದು ಅಂತ ಹೇಳೋದಕ್ಕೆ ಬಿಸೈಡ್ಸ್ ಜೊತೆಗೆ, ಹೊರತಾಗಿ ಅನ್ನೋದಕ್ಕೆ. ಬಿಸೈಡ್ ಅಂತಂದರೆ ಪಕ್ಕದಲ್ಲಿ. ಓಕೆ, ದೇರ್ ಈಸ್ ಎ ಹೋಟೆಲ್ ಬಿಸೈಡ್ ಆರ್ ಕ್ಲಾಸ್ ರೂಮ್, ಬಿಸೈಡ್ ಆರ್ ಇನ್ಸ್ಟಿಟ್ಯೂಷನ್ ಅನ್ನುವಂಥದ್ದಕ್ಕೆ ಬಿಸೈಡ್ ಪಕ್ಕದಲ್ಲಿ. ಅಂಟಿಲ್ ಅಲ್ಲಿಯವರೆಗೆ. ಐ ವಿಲ್ ನಾಟ್ ಗೋ ಟು ದಿ ನೆಕ್ಸ್ಟ್ ಲೆಸನ್ ಅಂಟಿಲ್ ಯು ಸಬ್ಮಿಟ್ ದಿ ಹೋಮ್ವರ್ಕ್ ಆಫ್ ದಿಸ್ ಪರ್ಟಿಕ್ಯುಲರ್ ಲೆಸನ್. ಹೌದಲ್ವಾ? ಅಲ್ಲಿಯವರೆಗೆ ಅಂತ ಹೇಳಿ. ಬೈ ಅಂದರೆ ಅದರಿಂದ. ಓಕೆ, ದಿಸ್ ಇಸ್ ಡನ್ ಬೈ ಮೀ. ತುಂಬ ಜನ ಎಷ್ಟೊಂದು ಸಲ ಹೇಳ್ತಾ ಇರ್ತೀವಿ, ನೋ, ವಿ ಹ್ಯಾವ್ ಜಸ್ಟ್ ಕಾಪಿಡ್ ಸಮ್ ಕ್ರಿಯೇಷನ್ಸ್. ಸರಿನಾ? ಕ್ರಿಯೇಷನ್ಸ್ ಕಾಪಿ ಮಾಡಿಬಿಡ್ಬೋದು, ಕ್ರಿಯೇಟಿವಿಟಿನ ಎಂದೂ ಕಾಪಿ ಮಾಡೋಕ್ಕಾಗಲ್ಲ. ಅದರಿಂದ ಆಲ್ವೇಸ್ ಬಿ ಕ್ರಿಯೇಟಿವ್, ಇಸಂಟ್ ಇಟ್? ಸೃಜನಶೀಲತೆಯನ್ನು ನಾವು ನಕಲು ಮಾಡೋಕ್ಕಾಗೋದಿಲ್ಲ, ಸೃಷ್ಟಿಗಳನ್ನು ನಕಲು ಮಾಡ್ತೀವಿ ಅಷ್ಟೇ. ಸೊ ಬಿ ಕ್ರಿಯೇಟಿವ್. ಬೈ, ಬಿಲೋ ಅಂದರೆ ಕೆಳಗೆ, ಅಬವ್ ಅಂತ ಹೇಳಿದ್ರೆ ದಿಕ್ಕಿಲ್ಲದಂತೆ, ಸಂಬಂಧವೇ ಇಲ್ಲದಂತೆ ಮೇಲಿರುವಂಥದ್ದು. ಗಾಡ್ ಈಸ್ ಅಬವ್ ಆಲ್, ಇದು ನಮ್ಮ ನಂಬಿಕೆ ದೇವರಿದನ ಮೇಲೆ. ಸ್ಕೈ ಈಸ್ ಅಬವ್ ಆಲ್. ಇವಾಗಿನ ತನಕ ಎಲ್ಲೆಲ್ಲೋ ಏನೇನೋ ಮುಟ್ಬಿಟ್ಟಿದ್ದೀವಿ, ಚಂದ್ರ ಸೂರ್ಯ ಎಲ್ಲನೂ. ಆಕಾಶವನ್ನು ಮುಟ್ಟೋದಕ್ಕಾಗಿಲ್ಲ. ಎಷ್ಟು ಮೇಲೆ ಹೋಗ್ತೀವೋ ಅಷ್ಟೇ ಡಿಸ್ಟೆನ್ಸ್ ಮತ್ತೆ ಕಾಣಿಸ್ತಿರುತ್ತೆ ಅಂತ ಹೇಳಿ ವಿಜ್ಞಾನಿಗಳು ಹೇಳಿದ್ದಾರೆ, ಅಬವ್ ಅಂತ. ಅದಕ್ಕೆ ತುಂಬ ಸಲ ಹುಡುಗರು ಹೇಳ್ತಿರ್ತಾರೆ, ಹೊತ್ತು ಜಾಸ್ತಿ ಆಯಿತು, ಮೇಷ್ಟ್ರು ಹೇಳಿದ್ದೆಲ್ಲನೇ ತಲೆ ಒಳಗೆ ಹೋಗ್ಬೇಕಾಗಿರೋದು, ಇಟ್ ವೆಂಟ್ ಅಬವ್ ಅಂತ ಹೇಳಿ. ಹೌದಾ? ಅದಕ್ಕೆ ಎನಿವೇಸ್ ಫ್ರೆಂಡ್ಸ್, ನೆಕ್ಸ್ಟು ಅಕ್ರಾಸ್. ಅಕ್ರಾಸ್ ಅಂತಂದರೆ 2 ದಂಡೆಗಳನ್ನು ಬೆಸೆಯುವಂಥದ್ದಕ್ಕೆ. ಎ ಬ್ರಿಡ್ಜ್ ಇಸ್ ಬಿಲ್ಟ್ ಅಕ್ರಾಸ್ ದಿ ರಿವರ್ ಅಂತ ಹೇಳ್ತೀವಿ, ಅಬೌವ್ ದಿ ರಿವರ್ ಅನ್ನಲ್ಲ.
ಓವರ್ ದಿ ರಿವರ್ ಹೇಳಬಾರದು, ಅಕ್ರಾಸ್, ಎರಡು ತುದಿಗಳನ್ನು, ಎರಡು ದಂಡೆಗಳನ್ನು, ಎರಡು ಪಾರ್ಶ್ವಗಳನ್ನು ಸೇರಿಸುವಂಥದ್ದೇ ಮತ್ತು ಬ್ರಿಡ್ಜ್. ಅಕ್ರಾಸ್ ಅಂತ ಹೇಳೋದು, ಥ್ರೂ ಅಂತಂದರೆ ಮುಖಾಂತರ, ಮುಖೇನ ಅನ್ನುವುದಕ್ಕೆ ಥ್ರೂ ಅಂತ ಹೇಳಿ, ಟುವರ್ಡ್ಸ್ ಅಂದರೆ ಅದರತ್ತ ಡೈರೆಕ್ಷನ್. ಐ ಆಮ್ ಮೂವಿಂಗ್ ಟುವರ್ಡ್ಸ್ ಮಾರುತಿ ಟೆಂಪಲ್, ಐ ಆಮ್ ಮೂವಿಂಗ್ ಟುವರ್ಡ್ಸ್ ಅಯೋಧ್ಯ, ಹೌದಲ್ವಾ? ಹೀಗಂತ ಹೇಳೋದು ಟುವರ್ಡ್ಸ್. ಅಬೌಟ್ ಅಂತ ಹೇಳಿದೆ ಅದರ ಬಗೆಗೆ ಅಂತ ಹೇಳುವಾಗ ಅಬೌಟ್, ಟೆಲ್ ಮಿ ಸಮಥಿಂಗ್ ಅಬೌಟ್ ದಿಸ್ ಅಂತ ಹೇಳುವಂಥದ್ದು. ಇಂಟು ನಾ ಹೇಳಿದೆ ಡಬಲ್ ಪ್ರಿಪೊಸಿಷನ್ ಅಂತ ಹೇಳಿಬಿಟ್ಟು, ವಿತಿನ್ ಅಂತ ಹೇಳಿದ್ರೆ ಎವ್ರಿ ಕೆಪಾಸಿಟಿ, ಎವ್ರಿ ಪಾಸಿಟಿವ್ ಆ್ಯಂಡ್ ಗುಡ್ ಥಿಂಗ್ ಈಸ್ ವಿತಿನ್ ಯು. ಯು ಜಸ್ಟ್ ನೀಡ್ ಟು ಎಕ್ಸ್ಪ್ಲೋರ್ ಯುವರ್ ಓನ್ ಸೆಲ್ಫ್ ಅಲ್ವಾ? ನಿಮ್ಮನ್ನಷ್ಟೇ ನೀವು ಕಂಡ್ಕೋಬೇಕು. ಪ್ರತಿಯೊಂದು ನಿಮ್ಮ ಹತ್ರನೇ ಇದೆ. ನಾವು ಯು ಕ್ಯಾನ್ ಕಮ್ ಅಪ್ ಟು ದಿ ಸ್ಟ್ಯಾಂಡರ್ಡ್ಸ್ ಆಫ್ ಎನಿಬಡಿ ಇಫ್ ಯು ಥಿಂಕ್ ರೈಟ್ ಆ್ಯಂಡ್ ಪಾಸಿಟಿವ್, ಹೌದಲ್ವಾ ಸ್ನೇಹಿತರೆ? ಆನ್ ಟು ಅಂತ ಇದೆ, ಇದು ಕೂಡ ಅಷ್ಟೇ, ಮೇಲೆ ಬಾ, ಟು ಎಸ್ಕಲೇಟ್, ಹೆಚ್ಚಿಸು ಅನ್ನುವಂಥದ್ದಕ್ಕೆ. ಔಟ್ ಆಫ್ ಅಂತ ಹೇಳಿದಾಗ ಸಿ, ಐ ಜಸ್ಟ್ ಕೇಮ್ ಔಟ್ ಆಫ್ ದಿ ಇನ್ಸ್ಟಿಟ್ಯೂಷನ್. ಔಟ್ ಆಫ್ ಅಂದರೆ ಇದರಿಂದ ಹೊರಗೆ ಅನ್ನುವಂಥದ್ದಕ್ಕೆ. ಐ ಜಸ್ಟ್ ಕೇಮ್ ಔಟ್ ಆಫ್ ದಿ ರೆಸ್ಟೋರೆಂಟ್, ಐ ಜಸ್ಟ್ ಕೇಮ್ ಔಟ್ ಆಫ್ ದಿ ಕ್ಲಾಸ್ ರೂಮ್. ಇದನ್ನು ನಾವು ಹೇಳ್ತೀವಿ ಆನ್ ಬಿಹಾಫ್ ಆಫ್. 2-3 ಪದಗಳನ್ನು ಸೇರಿಸಿ ನಾವು ಮಾತಾಡ್ತಿದ್ದೀವಿ, ಹೌದಲ್ವಾ? ಆನ್ ಬಿಹಾಫ್ ಆಫ್. ಐ ಆಮ್ ರೆಪ್ರೆಸೆಂಟಿಂಗ್ Gyan Gangotri and I am wishing you a very happy new year on behalf of Team Gyan Gangotri, on behalf of, according to some people, no, according to many aspirants, Gyan Gangotri is the best institute, has proved to be the best institute in this state, ಹೌದಲ್ವಾ? ನೆಕ್ಸ್ಟು ಇನ್ ಫ್ರಂಟ್ ಆಫ್ ಅಂತ ಹೇಳಿದ್ರೆ, ಎ ಕೌ ಈಸ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಮೈ ಗೇಟ್, ಇನ್ ಫ್ರಂಟ್ ಆಫ್ ಮೈ ಹೌಸ್, ಹೌದಲ್ವಾ? ಇನ್ ಫ್ರಂಟ್ ಆಫ್. ನೆಕ್ಸ್ಟು ಅಂತ ಹೇಳಿದ್ರೆ ಇದು ಕೂಡ ಪಕ್ಕದಲ್ಲಿ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಸ್ನೇಹಿತರೆ. ಪ್ರಿಪೊಸಿಷನ್ಸ್ ರಿಗಾರ್ಡಿಂಗ್, ಬಾರಿಂಗ್ ಅಂದರೆ ಹೊರತುಪಡಿಸಿ ಅಂತ. ವಾಟ್ ಆರ್ ಯು ಟಾಕಿಂಗ್? ಐ ಆಮ್ ಟಾಕಿಂಗ್ ರಿಗಾರ್ಡಿಂಗ್ PSI ಎಕ್ಸಾಮಿನೇಷನ್. ಓಕೆ, ಐ ವಾಂಟ್ ಟು ಡೂ ಎವ್ರಿಥಿಂಗ್ ಪಾಸಿಬಲ್ ಬಾರಿಂಗ್ ಸಮಥಿಂಗ್ ದಟ್ ಡಿಪ್ರೆಸಸ್ ಆರ್ ಡಿಟೀರಿಯೋರೇಟ್ಸ್ ದಿ ಸ್ಟೂಡೆಂಟ್ಸ್ ಎಂಥೂಸಿಯಾಸಮ್. ನಾನೀಗ ಅದು ಮಾತ್ರ ಮಾಡೋಕ್ಕೆ ಇಷ್ಟ ಇಲ್ಲ, ಅದು ಬಿಟ್ಟು ಬಾಕಿ ಎಲ್ಲವೂ ಮಾಡಬೇಕು. ಕನ್ಸರ್ನಿಂಗ್, ಓಕೆ, ವೈ ಆರ್ ದಿಸ್ ಪರ್ಟಿಕ್ಯುಲರ್ ಕ್ಲಾಸಸ್ ಹ್ಯಾಂಡಲ್ ಟೇಕನ್ ಓವರ್ ಅಂತ ಹೇಳಿದ್ರೆ ಈಸ್ ಕನ್ಸರ್ನಿಂಗ್ ದಿ ಸ್ಟೂಡೆಂಟ್ಸ್ who are writing the particular examination, considering their necessities, considering the necessities of the aspirants, we are trying to give the best. ಹೌದಾ? ಜ್ಞಾನ ಗಂಗೋತ್ರಿ is trying to give the best what makes you get through ಅಂತ. ಸ್ನೇಹಿತರೆ, ಇದಿಷ್ಟು ಪ್ರಿಪೊಸಿಷನ್ಸ್ನ ಉಪಸರ್ಗಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ಮ್ಯಾಕ್ಸಿಮಮ್ ಬಂದ್ಬಿಟ್ಟಿದೆ ಅಥವಾ ಇಷ್ಟರಲ್ಲೇ ಬಂದ್ಬಿಡತ್ತೆ. ಇದಕ್ಕಿಂತ ಹೆಚ್ಚಿನ ಉಪಸರ್ಗಗಳು ಬಳಸುವಂಥ ಅಗತ್ಯತೆ ಇರೋದಿಲ್ಲ. ನೋಡಿ, ಮತ್ತೆ ಇಲ್ಲಿ ಆ್ಯಂಡ್ ಅಂತ ಇದೆಯಲ್ಲ, ಇಲ್ಲಿ ಒಂದೇ ಒಂದು ಆ್ಯಂಡ್, ಬಟ್, ಫಾರ್, ನಾರ್, ಆರ್, ಅದರ್ವೈಸ್ ಇವೆಲ್ಲವನ್ನು ನಿಮಗೆ ಗೊತ್ತಿದೆ. ಎಲ್ಸ್, ಆಲ್ಸೋ, ಐದರ್, ಆರ್, ನೀದರ್, ನಾರ್. ಐದರ್ ಆರ್ ನೀದರ್ ನಾರ್ ಇಂಥದನ್ನೆಲ್ಲ ನಾವೇನಂತ ಕರಿತೀವಿ? ಜೋಡಿ ಪದಗಳು ಅಂತ ಕರಿತೀವಿ, ಪೇರ್ಡ್ ವರ್ಡ್ಸ್ ಅಂತ. ನಾಟ್ ಓನ್ಲಿ ಬಟ್ ಆಲ್ಸೋ, ಬೋತ್, ಆ್ಯಂಡ್, ಆಸ್ ವೆಲ್ ಆಸ್, ಟು, ಆಲ್ಸೋ, ಮೋರ್ ಓವರ್. ಐದರ್ ಆರ್ ಅಂತ ಮತ್ತೊಂದ್ಸಲಿ ಬಂದಿದೆ, ಅದರ್ವೈಸ್, ಎಲ್ಸ್, ಓನ್ಲಿ, ಹವೆವರ್, ಅದಾಗ್ಯೂ, ಬಟ್, ಸ್ಟಿಲ್. ಸ್ನೇಹಿತರೆ, ಸ್ಟಿಲ್ ಅನ್ನೋದಕ್ಕೂ 2 ಅರ್ಥಗಳು. ಒಂದು ಸ್ಥಗಿತ, ನಿಶ್ಚಲ ಅನ್ನೋದಕ್ಕೆ. ದಿ ವಾಟರ್ ಇಸ್ ಸ್ಟಿಲ್ ಅಂತ ಹೇಳಿದ್ರೆ ನೀರು ನಿಂತು ಬಿಟ್ಟಿದೆ ಅನ್ನೋದಕ್ಕೆ ಸ್ಟಿಲ್ ಅಂತ ಹೇಳ್ತೀವಿ, ಹೌದಾ? ಅದಕ್ಕೆ ನೀವು ಯಾವಾಗೂ ಅಷ್ಟೇ ನಾ ಹೇಳ್ತಾನೆ ಇರ್ತೀನಿ, ಸ್ಟಿಲ್ ವಾಟರ್ಸ್ ಗೋ ಡೀಪ್ ಅಂತ ಹೇಳಿಬಿಟ್ಟು. ನೀವು PSI ನೋಡಲ್ಲ, CTI ನೋಡಲ್ಲ, FDA ನೋಡಲ್ಲ, KS ನೋಡಲ್ಲ, ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲೂ ನೋಡೋಕ್ಕಾಗಲ್ಲ. ಸ್ಟಿಲ್ ವಾಟರ್ಸ್
ಗೋ ಡೀಪ್, ದೇ ರನ್ ಡೀಪ್ ಅಂತ ಹೇಳಿಬಿಟ್ಟು ಐ ಮೀನ್ ವಾಟರ್ಸ್ ಅಂತ ಹೇಳಿದ್ರಲ್ಲ, ಸರಿ ಆಯ್ತಾ ಅಂತ ಹೇಳಿದ್ರೆ ಅದೊಂದು ನುಡಿಗಟ್ಟು. ಆದ್ದರಿಂದ ಅದು ಭಾಷಾ ವೈಶಿಷ್ಟ್ಯ. ಅದು ವಾಟರ್ಗೆ ವಾಟರ್ ಅಂತಲೇ ಹೇಳಬೇಕು, ವಾಟರ್ಸ್ ಅನ್ನಬಾರ್ದು. ಆದರೆ ಈ ಇಡಿಯಮ್ಸು ಅಥವಾ ಉಕ್ತಿಗಳು, ಅಡೇಜಸ್ಸು, ಪ್ರಾವರ್ಬ್ಸು ಇಲ್ಲೆಲ್ಲನೂ ಸ್ವಲ್ಪ ಡಿವಿಯೇಷನ್ಗಳನ್ನು ಒಪ್ತೀವಿ, ವ್ಯಾಕರಣವಾಗಿ ಕೂಡ ಒಪ್ಪಲ್ಪಡತ್ತೆ. ಆದ್ದರಿಂದ ಸ್ಟಿಲ್ ವಾಟರ್ಸ್ ಅಂತ ಹೇಳಿದಾಗ ಒಪ್ಪಿಗೆ ಇದೆ. ಸ್ಟಿಲ್ ವಾಟರ್ಸ್ ರನ್ ಡೀಪ್ ಅಂತ ಹೇಳಿಬಿಟ್ಟು ಎಟ್ ಅಂತ, ವೆರಾಸ್ ಅಂತ ಹೇಳಿ, ನೆವರ್ ದಿ ಲೆಸ್, ದೇರ್ ಫೋರ್ ಹೆನ್ಸ್. ಹೆನ್ಸ್ ಅಂದರೆ ಸ್ಪೆಲ್ಲಿಂಗೇ ಕಾಮ ಅಂತ ಅಂದ್ಕೊಂಬಿಡಿ, ಎಲ್ಲೆಲ್ಲಿ ಹೆನ್ಸ್ ಬರೀತೀರಾ ಅಲ್ಲೆಲ್ಲ. ಆದ್ದರಿಂದ ಒಂದು ಹೆನ್ಸ್ ಫೋರ್ತ್, ಇಲ್ಲಿಂದ ಈಚೆಗೆ ನಾನು ಇನ್ನೂ ಕಷ್ಟಪಡೋದನ್ನು ಡಬಲ್ ಮಾಡಬೇಕು. ಇನ್ನು 23 ದಿನ ಉಳಿದಿದೆಯಲ್ಲಪ್ಪ ಪರೀಕ್ಷೆಗೆ, ಅದಕ್ಕೆ ಅಂತ ಹೇಳಿ. ಸೊ ಕಾನ್ಸಿಕ್ವೆಂಟ್ಲಿ, ಫಾರ್, ಆಫ್ಟರ್, ಬಿಕಾಸ್ ಇವೆಲ್ಲವನ್ನು ಕೂಡ ಇಫ್ ಅನದರ್, ಇನ್ ಆರ್ಡರ್, ಆನ್ ಕಂಡೀಷನ್, ಸೋ ದಟ್, ಪ್ರೊವೈಡೆಡ್ ದಟ್, ಆ್ಯಸ್ ದೋ, ಆ್ಯಸ್ ವೆಲ್ ಆಸ್, ಹಾಗೆ ಆ್ಯಸ್ ಇಫ್ ಅನ್ನುವಂಥದ್ದು. ಸ್ನೇಹಿತರೆ ಏನು ಗೊತ್ತಾ, ನನಗೆ ಕಂಜಂಕ್ಷನ್ನು ನನ್ನ ಕ್ರಿಯಾಪದವನ್ನು ಬರೆಯುವಾಗ ಬಹಳ ಇಂಪಾರ್ಟೆಂಟ್. ಯಾಕಂದರೆ ನಾನೇನಾದರೂ ಆ್ಯಂಡ್ ಅನ್ನುವಂತಹ ಸಂಯೋಗವನ್ನು ಬಳಸಿದ್ರೆ, ಕಂಜಂಕ್ಷನನ್ನು ಬಳಸಿದ್ರೆ, ನನ್ನ ಕ್ರಿಯಾಪದ ಇದೆಯಲ್ಲ ಇದು ಪ್ಲೂರಲ್ ಆಗಬೇಕು. ಪ್ಲೂರಲ್ ಅಂದರೆ ಬಹುವಚನ ರೂಪದಲ್ಲಿ ಬರಿಬೇಕು. ರಾಮ್ ಆ್ಯಂಡ್ ಶ್ಯಾಮ್ ಅಂತ ಬರೆದಾಗ ಆರ್ ಗುಡ್ ಫ್ರೆಂಡ್ಸ್ ಅಂತ ನಾನು ಬರಿಬೇಕು. ಸ್ನೇಹಿತರೆ ಏನು ಗೊತ್ತಾ, ರಾಮ್ ಆ್ಯಸ್ ವೆಲ್ ಆ್ಯಸ್, ರಾಮ ಆ್ಯಸ್ ವೆಲ್ ಆ್ಯಸ್ ಅಂತ ಏನಾದರೂ ನಾ ಬಳಸಿದ್ರೆ, ಆ್ಯಸ್ ವೆಲ್ ಆ್ಯಸ್ ಹಿಸ್ ಫ್ರೆಂಡ್ ಅಂತ ಏನಾದರೂ ಬಳಸಿದೆ ಅಂದ್ಕೊಳ್ಳಿ, ಫ್ರೆಂಡ್ ಎಷ್ಟು ಜನಕ್ಕೆ ರೆಫರ್ ಮಾಡ್ತಿದೆ? ಒಬ್ಬರಿಗೆ, ಏಕವಚನ ಅಲ್ವಾ. ಆವಾಗ ನಾನೇನು ಮಾಡಿಬಿಡಬೇಕು ಅಂತಂದರೆ ಈಸ್ ಅಂತ ಹೇಳಿ ಏಕವಚನದ ಕ್ರಿಯಾಪದವನ್ನು ಬಳಸಬೇಕು. ಈಸ್ ಇಂಟೆಲಿಜೆಂಟ್ ಅಂತ ಬಳಸ್ತೀನಿ ನಾನು. ಅದೇ ಏನಾದರೂ ರಾಮ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಅಂತ ಏನಾದರೂ ಬಳಸಿದೆ ಅಂದ್ಕೊಳ್ಳಿ ಸ್ನೇಹಿತರೆ, ಆವಾಗ ನಾನು ಆರ್ ಅನ್ನುವಂಥ ಕ್ರಿಯಾಪದವನ್ನು ಬಳಸಬೇಕು. ಇದು ಯಾವ ಸಂಯೋಗವನ್ನು ಬರೆದಾಗ? ಆ್ಯಸ್ ವೆಲ್ ಆ್ಯಸ್ ಬರೆದಾಗ. ಅದೇ ನಾನೇನಾದರೂ ರಾಮ್ ಆ್ಯಂಡ್ ಅಂತ ಬರೆದುಬಿಟ್ಟಿದ್ರೆ, ಹಿಸ್ ಫ್ರೆಂಡ್ ಆದರೂ ಇರಲಿ, ಫ್ರೆಂಡ್ಸ್ ಆದರೂ ಇರಲಿ, ಅವಾಗ ನಾನು ಆರ್ ಅಂತಲೇ ಬಹುವಚನದಲ್ಲೇ ಕ್ರಿಯಾಪದವನ್ನು ಬಳಸಬೇಕು. ಸ್ನೇಹಿತರೆ, ಈ ಅಂಶವನ್ನು ನೀವು ಗುರ್ತು ಮಾಡಿಕೊಳ್ಳೇಬೇಕು. ಯಾಕಂತಂದರೆ ನನ್ನ ವಾಕ್ಯ ರಚನೆಯಲ್ಲಿ ತಪ್ಪಾಗಬಾರ್ದಲ್ವ. ಆದ್ದರಿಂದ ನಾನಲ್ಲಿ ಗುರ್ತು ಮಾಡಿಕೊಳ್ಳೇಬೇಕಾಗಿರುವಂಥದ್ದು ಇದನ್ನು ಮತ್ತೆ ನೀವು ನೆನಪಲ್ಲಿಟ್ಕೊಂಬಿಡಿ, ಹೌದಲ್ವಾ. ಇದು ಒಂದು. ಮತ್ತೊಂದು ಅಂಶ ಏನು ಗೊತ್ತಾ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ವಾಕ್ಯ ಬರಿತೀನಿ. ಇಲ್ಲಿ ದಿ ಪ್ರೆಸಿಡೆಂಟ್ ಆ್ಯಂಡ್ ಸೆಕ್ರೆಟ್ರಿ ಅಂತ ಏನಾದರೂ ಬರೆದ್ರೆ, ಸ್ನೇಹಿತರೆ ಗಮನಿಸಿ, ಇಲ್ಲಿ ನಾನು ದಿ ಪ್ರೆಸಿಡೆಂಟ್ ಅಂದೆ, ದಿ ಸೆಕ್ರೆಟ್ರಿ ಅನ್ನಲಿಲ್ಲ. ಆ್ಯಂಡ್ ಸೆಕ್ರೆಟ್ರಿ ಅಂತ ಹೇಳಿಬಿಟ್ರೆ ಒಬ್ಬರಿಗೆ ರೆಫರ್ ಮಾಡ್ತಿದೆ. ಅದು ಅವರೇ ಅಧ್ಯಕ್ಷರು, ಅವರೇ ಕಾರ್ಯದರ್ಶಿಗಳು, ಇಬ್ಬರು ಒಬ್ಬರೇ, ಹೌದಾ. ಹಾಗೇನಾದರೂ ಇದ್ದರೆ ದಿ ಪ್ರೆಸಿಡೆಂಟ್ ಆ್ಯಂಡ್ ಸೆಕ್ರೆಟ್ರಿ ಈಸ್ ಕಮಿಂಗ್ ಫಾರ್ ಟುಡೇಸ್ ಮೀಟಿಂಗ್ ಅಂತ ಹೇಳಿ ಬರಿತೀನಿ. ಈಸ್ ಸಿಂಗ್ಯುಲರಲ್ಲಿ ಬಳಸಬೇಕು. ಆ್ಯಂಡ್ ಬಳಸಿದಾಗೆಲ್ಲ ಬರಿಬೇಕು ಅಂತ ಅಂದ್ರಲ್ಲ ಮೇಡಮ್ ಅಂತ ಹೇಳಿದ್ರೆ ಹೌದು. ಆದರೆ ದಿಸ್ ಈಸ್ ಎನ್ ಎಕ್ಸೆಪ್ಷನ್, ಇದೊಂದು ಹೊರತುಪಡಿಸುವಿಕೆ. ಯಾಕಂದರೆ ಇಬ್ಬರು ಒಬ್ಬರೇ ಅಲ್ವಾ, ಅಧ್ಯಕ್ಷರು ಅವರೇ, ಕಾರ್ಯದರ್ಶಿಗಳು ಅವರೇ. ಆದ್ದರಿಂದ ಒಬ್ಬರೇ ಆದ ಕಾರಣ ನಾನು ಈಸ್ ಅಂತ ಹೇಳಿ ಬಳಸ್ತೀನಿ. ಸಪೋಸ್ ನಾನೇನಾದರೂ ದಿ ಪ್ರೆಸಿಡೆಂಟ್ ಆ್ಯಂಡ್ ದಿ ಸೆಕ್ರೆಟ್ರಿ ಅಂತ ಏನಾದರೂ ಸೇರಿಸ್ಬಿಟ್ಟಿದ್ರೆ, ಆರ್ಟಿಕಲ್ಸ್ ಹೇಳೋವಾಗ ಮತ್ತೂ ಒಂದ್ಸಲಿ ಇದನ್ನು ರಿಪೀಟ್ ಹೇಳಿರ್ತೀನಿ ನಾನು, ನೋಡ್ಕೊಳ್ಳಿ ಸ್ನೇಹಿತರೆ. ಪ್ರೆಸಿಡೆಂಟ್ ಆ್ಯಂಡ್ ದಿ ಸೆಕ್ರೆಟ್ರಿ ಅಂತ ಏನಾದರೂ ಸೇರಿಸ್ಬಿಟ್ರೆ ಅವಾಗ ಇಬ್ಬರಾಗಿ ಹೋಗ್ಬಿಟ್ರು, ಆವಾಗ ನಾನು ಆರ್ ಅಂತ ಬರಿತೀನಿ. ಆರ್ ಕಮಿಂಗ್ ಟು ಟುಡೇಸ್ ಅಸೆಂಬ್ಲಿ ಫಂಕ್ಷನ್, ಹೌದಾ, ಆರ್ ಅಟೆಂಡಿಂಗ್ ಟುಡೇಸ್ ಅಸೆಂಬ್ಲಿ ಅಂತ ಹೇಳಿ ಬರಿತೀನಿ. ಸ್ನೇಹಿತರೆ, ವಾಕ್ಯ ರಚನೆಯನ್ನು ಸಂಪೂರ್ಣ ಮಾಡಬೇಕು, ಅರ್ಥಬದ್ಧ ಮಾಡಬೇಕು. ಮಾಡಿದ್ರೆ ಮಾತ್ರ ಸರಿಯಾಗೋದು. ಇದಕ್ಕಿಂತ ಹೆಚ್ಚಿನ ಕಂಜಂಕ್ಷನ್ಗಳು ನಮಗೆ ಬೇಕಾಗಿಲ್ಲ ಪರೀಕ್ಷೆ ಬರೆಯೋಕ್ಕೆ. ಪ್ರಿಪೊಸಿಷನ್ಸ್ ಆ್ಯಂಡ್ ಕಂಜಂಕ್ಷನ್ಸ್ ನಾನು ನಿಮಗೆ ಮೊದಲೇ ಹೇಳಿದೆ, ನಾವು ಇದಿಷ್ಟನ್ನು ಬಳಸ್ಕೊಂಡ್ಬಿಟ್ರೆ ಬೇಕಾದಷ್ಟು ಆಗಿಬಿಡುತ್ತೆ. ಇದಕ್ಕೆ ರೆಸ್ಟ್ರಿಕ್ಟೆಡ್ ನಂಬರ್ ಆಫ್ ವರ್ಡ್ಸ್, ನಮ್ಮ ಪರೀಕ್ಷೆ ಮಟ್ಟಿಗೆ ನಾವು ಇಷ್ಟನ್ನು ಕಲ್ತ್ಬಿಟ್ರೆ ಸಾಕು ಅಂತ ಹೇಳಿಬಿಟ್ಟು ದಯವಿಟ್ಟು ಇದನ್ನು ಹೆಚ್ಚಿಗೆ ನೋಡ್ಕೊಳ್ಳಿ. ಹಾಗೆ ಬಂದ್ಬಿಟ್ವಿ ಮತ್ತೆ ಇವತ್ತಿನ ಈ ಒಂದು
ಪ್ಯಾಸೇಜಿಗೆ. ಈ ಪ್ಯಾಸೇಜನ್ನು ಬಿಡಿಸಿ ನೋಡ್ಕೊಂಬಿಟ್ರೆ ಇವತ್ತಿನ ಈ ಕಲಿಕೆಯನ್ನು ನಾವು ನೋಡ್ದಂಗೆ ಮಾಡ್ದಂಗೆ ಆಗುತ್ತೆ, ಹೌದಲ್ವಾ? ಸಮತಾವಾದದ ಸಂಸ್ಥಾಪಕ ಮಾರ್ಕ್ಸ್, ಗೊತ್ತಾಗೋಯ್ತು ಮಾರ್ಕ್ಸ್ ವಾದವನ್ನು ಬರೆದಿದ್ದಾರೆ ಅಂತ ಹೇಳಿ. ಬಂಡವಾಳಶಾಹಿಯಲ್ಲಿ ಅಂತರ್ಗತ ವಿರೋಧಾಭಾಸವಿದೆ. ದೇರ್ ಈಸ್ ಎನ್ ಇನ್ಹೆರೆಂಟ್ ಕಾಂಟ್ರಡಿಕ್ಷನ್. ವಿರೋಧಾಭಾಸ. ನಾನು ಹೌದೂ ಹೇಳ್ತೀನಿ, ಇಲ್ಲನೂ ಹೇಳ್ತೀನಿ, ಹೌದಾ? ಅಡ್ವಾಂಟೇಜಸ್ ಇದೆ, ಅದನ್ನೇ ಮತ್ತೆ ವಿರೋಧಾಭಾಸ. ನೀವು ಒಪ್ತೀನಿ ಅಂತೀರಾ, ಒಪ್ಪಲ್ಲ ಅಂತೀರಾ. ಹೆಂಗಪ್ಪ ನಿಮ್ಮನ್ನು ಕೇಳಿಸ್ಕೊಳ್ಳೋದು ಅಲ್ವಾ? ಅಂತರ್ಗತ, ಅದರೊಳಗೆ ಇರುವಂಥದ್ದು ಅಂತ ಹೇಳಿ ಎಂದು ಪರಿಗಣಿಸಿದ್ದರು. ಹಾಗೂ ಇದರಿಂದಾಗಿ ಅದು ವೈಫಲ್ಯವಾಗುವುದು. ಯಾವುದು? ಬಂಡವಾಳಶಾಹಿತ್ವ ಅನ್ನೋದೇ ಕ್ಯಾಪಿಟಲಿಸಮ್ ಅಂತ ಹೇಳ್ತೀವಲ್ಲ, ಎಲ್ಲ ಪ್ರೈವೇಟ್ ಓನರ್ಸು, ಕ್ಯಾಪಿಟಲ್, ಬಂಡವಾಳ ಹಾಕೋಕ್ಕೆ ಶಕ್ತಿ ಇರೋರು ಬಂಡವಾಳಶಾಹಿಗಳು, ಅವರಿಂದಲೇ ರಾಷ್ಟ್ರಗಳು ನಡೆಯುತ್ತೆ. ಅಂಥದ್ದೊಂದು ರಾಷ್ಟ್ರ ಉದ್ಭವ ಆದರೆ ಅವ್ರು ಹೇಳ್ತಾ ಇದ್ದಿದ್ದು ಅವ್ರ ಸಮಯಕ್ಕೆ, ಹಾಗೇನಾದರೂ ಆಗಿಬಿಟ್ರೆ ಆ ಸಿಸ್ಟಮ್, ಆ ವ್ಯವಸ್ಥೆ ಕುಸಿಯುತ್ತೆ, ವೈಫಲ್ಯವಾಗುವುದು ಅಂತ ಹೇಳ್ತಾ ಇದ್ದಾರೆ, ವಿಫಲವಾಗುತ್ತೆ ಅಂತ ಹೇಳಿ. ಹಾಗೂ ಅಂತಿಮವಾಗಿ ಬುಡಮೇಲಾಗುವುದೆಂದು ಊಹಿಸಿದ್ದರು. ಅವರು ಹಾಗೆ ಅಂದ್ಕೊಂಡಿದ್ರು ಅವತ್ತಿಗೆ. ಅಲ್ಲದೆ ಬಂಡವಾಳಶಾಹಿತ್ವವು ಏನು ಮಾಡ್ಬೋದು? ಕ್ಯಾಪಿಟಲಿಸಮ್ ತಾಂತ್ರಿಕವಾಗಿ ಮುಂದುವರೆದ ಉತ್ಪಾದನಾ ವಿಧಾನಗಳ ಬಳಕೆಯಿಂದ, ಹೌದಲ್ವಾ? ನಾವು 4 ಜನ ಮ್ಯಾನ್ಯಲ್ ಕುತ್ಕೊಂಡೆಲ್ಲ ಬರೆಯೋದಕ್ಕಿಂತ ಒಂದು ಕಂಪ್ಯೂಟರ್ ಇಟ್ಕೊಂಡ್ಬಿಟ್ರೆ ಅದು 10 ಜನರನ್ನು ಮತ್ತೆ ಬದಲಾಯಿಸಿಬಿಡುತ್ತೆ. ಇನ್ಸ್ಟೆಡ್ ಅದು ಅವ್ರ ಬದಲಾಗಿ ಕೆಲಸ ಮಾಡಿಬಿಡುತ್ತೆ. ಅದಕ್ಕೆ ಉತ್ಪಾದನಾ ವಿಧಾನಗಳ ಬಳಕೆಯಿಂದ ಅದರ ಉತ್ಪಾದನೆಯನ್ನು ಕ್ರಮೇಣವಾಗಿ ಹೆಚ್ಚಿಸುತ್ತಾ, ಗ್ರ್ಯಾಜುವಲಿ ಇನ್ಕ್ರೀಸ್ ದಿ ಪ್ರೊಡಕ್ಷನ್, ಹೆಚ್ಚಿಸ್ತೀವಿ. ಕಾರ್ಮಿಕರ ವೇತನವನ್ನು ಕಡಿಮೆ ಜೀವನಾಧಾರ ಮಟ್ಟದಲ್ಲಿ ಇರಿಸುತ್ತದೆ. ಮಿಷಿನ್ನೇ ಕೆಲಸ ಮಾಡುವಾಗ ಮನುಷ್ಯನ ಕೂಲಿಯನ್ನು ಕಡಿಮೆ ಮಾಡಿಬಿಡೋದು, ಮನುಷ್ಯನ್ನೇ ಕರ್ಕೊಳ್ದೇ ಇರೋದು ಅಂತಂದರೆ ಇದು ಏನು ಮಾಡುತ್ತೆ, ಏನು ಅನಾಹುತ ಮಾಡುತ್ತೆ ಅಂತಂದರೆ, ಮಾರ್ಕ್ಸ್ ಹೇಳಿದರು, ಹೀಗೇನಾದರೂ ಆಗಿದ್ದೇ ಆದರೆ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚುತ್ತೆ, ಪಾವರ್ಟಿ ಹೆಚ್ಚಿಬಿಡತ್ತೆ. ಆದ್ದರಿಂದ ಇಂಥದ್ದೊಂದು ಆರ್ಥಿಕ ವ್ಯವಸ್ಥೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅವರು ಊಹಿಸಿದ್ರು. ಎಂದೂ ಮನಗಂಡಿದ್ದರು ಅಂತಂದರೆ ವಿಷುವಲೈಸ್ಡ್, ಅವರ ದೂರದೃಷ್ಟಿ ಹಾಗಂತ ಇತ್ತು. ಆದರೆ ಕಳೆದ ಹಲವು ದಶಮಾನಗಳಲ್ಲಿ, ಲಾಸ್ಟ್ ಫ್ಯೂ ಡಿಕೆಡ್ಸ್, ಸೆವೆರಲ್ ಡಿಕೆಡ್ಸ್ ರಾದರ್, ಹಲವು ದಶಕಗಳಲ್ಲಿ ಮುಂದುವರೆದ ಬಂಡವಾಳಶಾಹಿ ದೇಶಗಳಲ್ಲಿನ ಕಾರ್ಮಿಕರ ನೈಜ ವೇತನ ದಿ ರಿಯಲ್ ವೇಜಸ್, ಹೌದಾ, ಕ್ರಮೇಣವಾಗಿ ಮತ್ತು ಹಂತವಾಗಿ ಹೆಚ್ಚುತ್ತಿದೆ. ಇಸ್ಂಟ್ ಇಟ್? ಗ್ರ್ಯಾಜುಯಲಿ ಇಟ್ ಈಸ್ ಇನ್ಕ್ರೀಸಿಂಗ್. ನೋ ಲೇಬರ್ ಈಸ್ ಚೀಪ್ ಟುಡೇ, ಇಸ್ಂಟ್ ಇಟ್? ಹೆಚ್ಚುತ್ತಾನೇ ಇದೆ. ಸೊ ಮಾರ್ಕ್ಸ್ನ ಭವಿಷ್ಯವಾಣಿ ಇತಿಹಾಸದಿಂದ ಸಮರ್ಥಿಸಲ್ಪಟ್ಟಿದ್ಲ. ಅವ್ರು ಹೇಳಿದ್ದು ನಿಜಾನೇ ಆಗಲಿಲ್ಲ, ಚರಿತ್ರೆಯನ್ನು ಸೃಷ್ಟಿ ಮಾಡಲಿಲ್ಲ. ಮಾರ್ಕ್ಸ್ ವಾದ ಇಲ್ಲಿ ವಿಫಲವಾಗಿದೆ. ಕ್ಯಾಪಿಟಲಿಸಮ್ನ ಬೆಂಬಲಿಸುವಂಥವರು ಈ ಒಂದು ಪ್ಯಾಸೇಜನ್ನು ಬರೆದಿದ್ದಾರೆ. ನಮ್ಮ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟೇ ಆಂಶಿಕವಾಗಿ, ಅಂದರೆ ದಿ ಸಬ್ಜೆಕ್ಟ್ ಈಸ್ ವೆರಿ ಲಿಟಲ್ ಇಂಪಾರ್ಟೆನ್ಸ್ ಟು ಅಸ್, ಬಟ್ ಹಿಯರ್ ಟ್ರಾನ್ಸ್ಲೇಷನ್ ಇಸ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ನಾವು ಕಲಿತಿರೋದು ಇಲ್ಲಿ ಅನುವಾದವನ್ನು, ಹೌದಲ್ವಾ? ಸಂಸ್ಥಾಪಕ ಅಂತ ಹೇಳಿದ್ರೆ ಫೌಂಡರ್, ಸಮತಾವಾದ ಅಂದರೆ ಕಮ್ಯೂನಿಸಮ್. ಸ್ನೇಹಿತರೆ, ಕಮ್ಯೂನಿಸಮ್ಗೆ ಹೆಚ್ಚು ನಾವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಜಾತಿವಾದ, ಮತವಾದ, ಮತೀಯ ಅನ್ನೋದಕ್ಕೆ ಕಮ್ಯೂನಲಿಸಮ್ ಅನ್ನಬೇಕು. ಆದರೆ ನಾವು ಸಮತಾವಾದಕ್ಕೆ ಕಮ್ಯೂನಿಸಮ್ ಅನ್ನಬೇಕು, ಬಳಸಬಾರ್ದು. ಸರಿ ಅಲ್ವಾ? ಊಹಿಸು, ಪ್ರೆಡಿಕ್ಟೆಡ್ ಅಂತ. ಪ್ರೆಡಿಕ್ಷನ್ಗೆ 2 ಥರದ್ದಿದೆ. ಸರಿ, ಪ್ರೆಡಿಕ್ಟೆಡ್ ಅಂತ ವೈಫಲ್ಯ, ಫೇಲ್ಯೂರ್, ಅಂತಿಮವಾಗಿ ಇವೆಂಚುಯಲಿ ಅಥವಾ ಫೈನಲಿ ಅಂತ ಹೇಳಿದ್ರೆ ತಪ್ಪಿಲ್ಲ. ಬುಡಮೇಲು ಮಾಡು ಅಂದರೆ ತೆಗೆದು ಕಿತ್ತು ಬಿಸಾಕು ಅಂತ. ಓವರ್ತ್ರೋ, ಬಂಡವಾಳಶಾಹಿ, ಕ್ಯಾಪಿಟಲಿಸಮ್ ಅಂತಲೂ ಪರಿಗಣಿಸು. ರಿಗಾರ್ಡ್, ಅಂತರ್ಗತ, ಇನ್ಹೆರೆಂಟ್, ವಿರೋಧಾಭಾಸ, ಕಾಂಟ್ರಡಿಕ್ಷನ್, ದೃಶ್ಯೀಕರಿಸು, ವಿಜುವಲೈಸ್, ನಿರ್ವಹಿಸು, ಮೇಂಟೈನ್ ಅಂತ ಹೇಳಿ, ಅಥವಾ ಟು ಕ್ಯಾರಿ ಫಾರ್ವರ್ಡ್ ಅಂತಲೂ ಹೇಳಬಹುದು. ವೇತನ, ವೇಜಸ್, ಕಾರ್ಮಿಕರು, ಲೇಬರ್,
ಜೀವನಾಧಾರ ಸಬ್ಸಿಸ್ಟೆನ್ಸ್ ಮಟ್ಟ ಲೆವೆಲ್ ಕ್ರಮೇಣ ಪ್ರೋಗ್ರೆಸಿವ್ಲಿ ನಾವೀಗ ಕಲಿತಾ ಇದ್ದೀವಲ್ಲ ಪಾಠ, ಒಂದಿನ 1 2ನೇ ದಿನ 1 2 3 1 2 3 4ನೇ ದಿನ ಕ್ರಮೇಣ ಪ್ರೋಗ್ರೆಸಿವ್ಲಿ ಹೆಚ್ಚಿಸ್ತಾ ಜೊತೆಗೂಡಿಸಿ ಹೆಚ್ಚಿಸು ಇನ್ಕ್ರೀಸಿಂಗ್ ಉತ್ಪಾದಕತೆ ಪ್ರೊಡಕ್ಟಿವಿಟಿ ಬಳಕೆ ಅಂದರೆ ಯೂಸ್ ಅನ್ನಬಾರ್ದು, ಎಂಪ್ಲಾಯ್ಮೆಂಟ್ ಅನ್ನೋಣ, ತಾಂತ್ರಿಕವಾಗಿ ಟೆಕ್ನಾಲಜಿಕಲಿ ಮುಂದುವರೆದ ಅಡ್ವಾನ್ಸ್ಡ್ ಉತ್ಪಾದನಾ ವಿಧಾನಗಳು, ಮೀನ್ಸ್ ಆಫ್ ಪ್ರೊಡಕ್ಷನ್, ದಶಕಗಳು ಡಿಕೆಟ್ಸ್, ನಿಜ ಕೂಲಿ ಅಂತಂದರೆ ರಿಯಲ್ ವೇಜಸ್ ಅಂತ ಹೇಳ್ತಾ ಇದ್ದಾರೆ. ದೇಶಗಳು ಅಂದರೆ ಕಂಟ್ರೀಸ್, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ರಾಷ್ಟ್ರ ಅಂದರೆ ನೇಷನ್ ಅಂತ ಬರಿಬೇಕು, ದೇಶ ಅಂತಂದರೆ ಕಂಟ್ರಿ ಅಂತಲೇ ಬರಿಬೇಕು. ಕಂಟ್ರಿ ಅಂತಂದರೆ ಒಳಗೆ, ನಾವು ದೇಶೀಯ ಅಂತ ಹೇಳ್ತೀವಿ. ರಾಷ್ಟ್ರೀಯ ಅಂದರೆ ಹೊರಗಡೆ ಕಾಣುವಂಥದ್ದು, ದೇಶೀಯ ಅಂದರೆ ಒಳಗಡೆ ಇರುವಂಥದ್ದು. ದೇಶ ಒಳಗಡೆ ಕ್ರಮೇಣ ಗ್ರ್ಯಾಜುವಲಿ ಹಂತ ಪ್ರೋಗ್ರೆಸಿವ್ಲಿ ಭವಿಷ್ಯವಾಣಿ ಪ್ರೆಡಿಕ್ಷನ್. ಸ್ನೇಹಿತರೆ ಗಮನಿಸಿ, ಇಲ್ಲಿ ಕ್ರಮೇಣ ಅಂದರೆ ಪ್ರೋಗ್ರೆಸಿವ್ಲಿ ಅಂತ ಬಳಕೆ ಮಾಡಿದ್ದೀವಿ, ಇಲ್ಲಿ ಕ್ರಮೇಣ ಅಂದರೆ ಗ್ರ್ಯಾಜುವಲಿ. ಪದ ಅದೇ ಇದ್ದರೂ ಎಲ್ಲೆಲ್ಲಿ ಯಾವ ಪದಗಳನ್ನು ಬಳಸಬೇಕೋ ಅದನ್ನೇ ಬಳಸಬೇಕು. ಜ್ಞಾನಗಂಗೋತ್ರಿಯ ಎಲ್ಲ ಹಳೆ ಟ್ರಾನ್ಸ್ಲೇಷನ್ ವಿಡಿಯೋಗಳನ್ನು ಕೂಡ ನೋಡ್ತಾನೇ ಇರಿ. ಪ್ರೆಡಿಕ್ಷನ್, ಪ್ರೆಡಿಕ್ಟೆಡ್, ಪ್ರೆಡಿಕ್ಷನ್, ಒಂದು ಕಡೆ ಊಹೆ, ಒಂದು ಕಡೆ ಭವಿಷ್ಯವಾಣಿ. ನಾವು ಸಂದರ್ಭಾನುಸಾರ ಬಳಸಬೇಕು ಅನ್ನೋದನ್ನು ನೆನ್ಪಿಟ್ಕೊಂಬಿಡಿ. ಸಮರ್ಥಿಸಲ್ಪಟ್ಟಿಲ್ಲ, ನಾಟ್ ಬೋರ್ನ್ ಔಟ್. ಬೇರ್ಔಟ್ ಅಂದರೆ ಸಮರ್ಥಿಸು ಅಂತ ಹೇಳಿ, ನಾಟ್ ಬೋರ್ನ್ ಔಟ್ ಅಂದರೆ ಸಮರ್ಥಿಸಿಲ್ಲ ಅಂತ ಹೇಳಿ. ಸ್ನೇಹಿತರೆ, ಈ ವಾಕ್ಯಬಂಧದ ಅನುವಾದ ಹೀಗಿದೆ. ಮಾರ್ಕ್ಸ್, ದಿ ಫೌಂಡರ್ ಆಫ್ ಕಮ್ಯುನಿಸಮ್, had predicted the failure and eventual overthrow of capitalism because of what he regarded as its inherent contradiction, and he visualized that capitalism would maintain the wages of labor at a low subsistence level while progressively increasing its productivity by the employment of technologically advanced means of ಪ್ರೊಡಕ್ಷನ್. ಸ್ನೇಹಿತರೆ ಗಮನಿಸಿ, 2 ವಾಕ್ಯಗಳಿರೋದು ಈ ವಾಕ್ಯಬಂಧದಲ್ಲಿ. ಎಷ್ಟು ದೊಡ್ಡ ವಾಕ್ಯಗಳು ಅಂತ. ಬಟ್ ಡ್ಯೂರಿಂಗ್ ದಿ ಲಾಸ್ಟ್ ಮೆನಿ ಡಿಕೇಡ್ಸ್ ದಿ ರಿಯಲ್ ವೇಜಸ್ ಆಫ್ ವರ್ಕರ್ಸ್ ಇನ್ ಅಡ್ವಾನ್ಸ್ಡ್ ಕ್ಯಾಪಿಟಲಿಸ್ಟ್ ಕಂಟ್ರೀಸ್ ಹ್ಯಾವ್ ಗ್ರ್ಯಾಜುವಲಿ ಆ್ಯಂಡ್ ಪ್ರೋಗ್ರೆಸಿವ್ಲಿ ಇನ್ಕ್ರೀಸ್ಡ್ ಆ್ಯಂಡ್ ದಿ ಪ್ರೆಡಿಕ್ಷನ್ ಆಫ್ ಮಾರ್ಕ್ಸ್ ಹ್ಯಾಸ್ ನಾಟ್ ಬೋರ್ನ್ ಔಟ್ ಬೈ ಹಿಸ್ಟ್ರಿ. ಸ್ನೇಹಿತರೆ, ಇಂತಿಷ್ಟು ನಮ್ಮ ಈ ದಿನದ ಕಲಿಕೆ. ಮತ್ತೆ ಮುಂದಿನ ಕಲಿಕೆಯಲ್ಲಿ ಮತ್ತೊಂದು ಸಂಚಿಕೆಯಲ್ಲಿ ತಕ್ಷಣದಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ಓದ್ತಾ ಇರಿ. ನಮಸ್ಕಾರ.